ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ಜೀವನ ಸ್ಫೂರ್ತಿಯ ಕಥೆಗಳು. ಬರೆದಿರೋದು ಮಹಾಬಲ ಸೀತಾಳಭಾವಿ ಸರ್. ಕಥೆಯ ಹೆಸರೇನು ಅಂದ್ರೆ ಕೊಟ್ಟವನು ಕೋಡಂಗಿ ಅಲ್ಲ, ಕೊಟ್ಟವನು ಕೋಡಂಗಿ ಇಸ್ಕೊಂಡವನು ವೀರಭದ್ರ ಅಂತಾರಲ್ಲ, ಇದು ಹಂಗಲ್ಲ. ಹೆಂಗೆ ನೋಡೋಣ. ಒಬ್ಬ ಪಂಚಾಯಿತಿ ಕಟ್ಟೆಯಲ್ಲಿ ಒಂದು ಪಂಚಾಯಿತಿ ನಡೀತಾ ಇರುತ್ತೆ. ಒಬ್ಬ ವ್ಯಕ್ತಿಗೆ ಸಾಲ ಕೊಟ್ಟಿರ್ತಾನೆ, ಆಯ್ತಾ, ದುಡ್ಡು ಕೊಟ್ಟಿರ್ತಾನೆ. ಅವನು ವಾಪಸ್ ಕೊಡ್ತಾ ಇರೋದಿಲ್ಲ, ಮತ್ತೆ ಇವನು ತುಂಬಾ ಸತಾಯಿಸ್ತಾ ಇರ್ತಾನೆ. ಅದಕ್ಕೆ ಪಂಚಾಯಿತಿ ಕಟ್ಟೆಯಲ್ಲಿ ಪಂಚಾಯಿತಿ ನಡೀತಾ ಇರುತ್ತೆ. ಆ ವ್ಯಕ್ತಿ ಏನ್ ಮಾಡ್ತಾನೆ, ದುಡ್ಡು ತಗೊಂಡಿರೋನು, ನಾನು ದುಡ್ಡು ತಗೊಂಡಿರೋದಕ್ಕೆ ನನಗೆ ಪುರಾವೆ ತೋರಿಸಿ, ಸಾಕ್ಷಿ ತೋರಿಸಿ ಅಂತ ಕೇಳ್ತಾನೆ. ಆಗ ಪಂಚಾಯಿತಿಯಲ್ಲಿ ಇದ್ದವ್ರು ಹೇಳ್ತಾರೆ, ಹೂನಪ್ಪ, ನೀನು ದುಡ್ಡೇನು ಕೊಟ್ಟಿದ್ಯಾ, ಅದಕ್ಕೆ ಸಾಕ್ಷಿ ಕೊಡು ಅಂತ. ಆಗ ಇವನು ಹೇಳ್ತಾನೆ, ಇಲ್ಲ ಸ್ವಾಮಿ, ನಾನು ಎಲ್ಲರ ಮುಂದೆ ಕೊಟ್ರೆ ಅವನಿಗೆ ಮರ್ಯಾದೆ ಹೋಗುತ್ತೆ ಅಂತ, ಆಮೇಲೆ ಯಾರಿಗೂ ಗೊತ್ತಾಗದೆ ಇರೋ ಥರ, ಆಮೇಲೆ ಅವ್ರ ಮನೆಯವ್ರಿಗೂ ಗೊತ್ತಾಗೋದು ಬೇಡ, ಅವ್ನು ಸಾಲ ಮಾಡಿದ್ದಾನೆ, ಅವ್ನಿಗೆ ಗೌರವ ಹೋಗಬಾರ್ದು ಅಂದ್ಬಿಟ್ಟು ಅವನ್ನ ನಾನು ಕರೆದುಬಿಟ್ಟು ನಮ್ಮ ಮನೆ ಒಳಗಡೆ ಕರೆದು ಆ ಕ್ಯಾಶ್ನ ಕೊಟ್ಟು ನಾನು ಕಳಿಸಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನೋಡಿ, ನನ್ಗೆ ಗೊತ್ತೇ ಇಲ್ಲ, ನನ್ಗೆ ಅವನು ಸಾಕ್ಷಿ ಕೊಡ್ಲಿ, ನಾನು ಕೊಡ್ತೀನಿ ಅಂತ. ಆಗ ಪಂಚಾಯಿತಿ ನಡೆಸ್ತಾ ಇದ್ದ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ, ಒಂದು ಕೆಲಸ ಮಾಡಪ್ಪ, ನಿಮ್ಮ ಮನೆಗೆ ಹೋಗ್ಬಿಟ್ಟು ಯಾವ ಜಾಗದಲ್ಲಿ ನೀನು ಅವನಿಗೆ ದುಡ್ಡು ಕೊಟ್ಟೆ ಆ ಜಾಗದಲ್ಲಿರೋ ಅಂತಹ ಸ್ವಲ್ಪ ಮಣ್ಣನ್ನ ತಗೊಂಡ್ ಬಾ ಅಂತ ಹೇಳ್ತಾನೆ. ಇವನು ಹೆಂಗೆಲ್ಲ ಹೇಳಿದ್ರೆ ಅನ್ಬಿಟ್ಟು, ಸರಿ ಆಯ್ತು, ನೀವು ಹೇಳ್ದಂಗೆ ಮಾಡ್ತೀನಿ ಅನ್ಬಿಟ್ಟು ಇವನು ಹೋಗ್ತಾನೆ. ಇವನಿಗೆ ನಗು ಬರುತ್ತೆ, ದುಡ್ಡು ಇಸ್ಕೊಂಡವನ್ಗೆ, ಕೊಟ್ಟವನ್ ಕೊಡಂಗೆ ಅಲ್ವಾ, ಸೊ ಇವನಿಗೆ ನಗು ಬರ್ತಿರುತ್ತೆ. ಅಲ್ಲಿ ಹೋಗಿ ಮಣ್ಣು ತಗೊಳಕ್ಕೆ, ಫಸ್ಟ್ ಆಫ್ ಆಲ್ ಆ ಮಣ್ಣು ಅವ್ನ ಮನೇಲಿ ಕೊಟ್ಟಿದ್ದು ನೆಲದ ಮೇಲೆ ಮಣ್ಣು ಹೆಂಗೆ ಸಿಗುತ್ತೆ ಇವನ್ಗೆ, ಅದನ್ನ ತಂದ್ರೆ ಆ ಮಣ್ಣಿಂದ ಇವನ್ ಹೆಂಗೆ ಕಂಡಿಡಿತಾನೆ, ಅವ್ನು ಇನ್ ಕೇಸ್ ಬಗ್ದು ಆ ಮಣ್ಣನ್ನು ತಂದ್ರೂ ಹೆಂಗೆ ಕಂಡಿಡಿತಾರೆ, ಏನೋ ಮಾಡ್ಕೊಳ್ಳಿ ಅಂತ ಅವ್ನು ಸುಮ್ಮನೆ ನಿಂತಿರ್ತಾನೆ. ಆಮೇಲೆ ಆ ಪಂಚಾಯತಿಯಲ್ಲಿ ಕೂತಿರೋ ಒಬ್ಬ ವ್ಯಕ್ತಿ ಏನ್ ಹೇಳ್ತಾರ, ಇದು ಏನೋ ಏನಿದು ಇಷ್ಟೊತ್ತಾದ್ರೂ ಅವ್ನು ಬಂದೇ ಇಲ್ಲ ಅಂತ ಕೇಳ್ತಾರೆ. ಅವಾಗ ಇವನೇನ್ ಹೇಳ್ತಾನೆ, ಅಯ್ಯೋ, ಅವ್ರ ಮನೆ ಬಹಳ ದೂರ ಸ್ವಾಮಿ, ಅವ್ನು ಕೊಟ್ಟಿದ್ದು ಅವ್ರ ಮನೇಲಲ್ವಾ, ಅದು ಸ್ವಲ್ಪ ದೂರ ಇದೆ, ಹೋಗಿ ಬರಕ್ಕೆ ಇನ್ನೂ ಟೈಮ್ ಬೇಕು, ಇನ್ನೂ ಟೈಮ್ ಆಗುತ್ತೆ ಅಂತ ಹೇಳ್ತಾನೆ. ಅವ್ನು ಅಗದು ಮಣ್ಣೆಲ್ಲ ತರಬೇಕಲ್ಲ, ಟೈಮ್ ಆಗುತ್ತೆ ಅಂತ ಹೇಳ್ತಾನೆ. ಅವಾಗ ತಕ್ಷಣ ಆ ಪಂಚಾಯತಿಯಲ್ಲಿ ಇದ್ದವನು ಇವನ್ನ ಇಟ್ಕೊಂಡು, ನಿನಗೆ ಕೊಟ್ಟಿದ್ದು ಅವರ ಮನೆಯಲ್ಲಿ ಹಾಲಲ್ಲಿ, ಅಂದ್ರೆ ನೀನಲ್ಲಿ ಇಸ್ಕೊಂಡಿದ್ಯಾ ಅಂತ ಕನ್ಫರ್ಮ್ ಆಯ್ತು ಅಂದ್ರೆ, ಅವ್ನು ಕೊಟ್ಟಿದ್ದು ಅವ್ರ ಮನೇಲಲ್ವಾ ಸ್ವಾಮಿ, ಅದು ದೂರ ಇದೆ, ಬರಕ್ ಲೇಟ್ ಆಗತ್ತೆ ಅಂತಾನೆ. ಕೊಟ್ಟಿದ್ದು ಅವ್ರ ಮನೆಯಲ್ಲಿ ಅಂತ ಹೇಳಿದ್ಯಲ್ಲ, ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಹೇಳಿ ಅವ್ರನ್ನ ಇಟ್ಕೊಂಡು ಆ ಸಾಲ ವಾಪಸ್ ಮಾಡಕ್ಕೆ ಏನ್ ಬೇಕು ಅದನ್ನ ಮಾಡಿ, ಇನ್ನು ಹೆಚ್ಚಿನ ಒಂದು ಪನಿಷ್ಮೆಂಟ್ನ ಅವ್ರಿಗೆ ಕೊಡ್ತಾರೆ, ಇನ್ನು ಹೆಚ್ಚಿನ ಒಂದು ದುಡ್ಡನ್ನ ವಾಪಸ್ ಕೊಡೋ ತರ ಮಾಡ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ನಾವು ಅನ್ಕೊಳ್ತಾ ಇದ್ವಿ, ಕೊಟ್ಟವರು ಕೋಡಂಗಿ, ಇಸ್ಕೊಂಡವ್ರು ವೀರಭದ್ರ ಅಂತ. ಬಟ್ ಭಗವಂತನ ಮುಂದೆ ಕೊಟ್ಟವನು ಯಾವತ್ತಿದ್ರೂ ಕೂಡ ವೀರಭದ್ರ, ತಗೊಂಡವನು ಕೋಡಂಗಿ ಆಗೇ ಆಗ್ತಾನೆ. ಇದನ್ನ ಮತ್ತೆ ಮತ್ತೆ ಕೇಳಿಸ್ಕೊಳ್ಳಿ, ಇದು ನನ್ನ ಸ್ವತಃ ಅನುಭವ, ಈಗಲೂ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಯಾರು ಏನಾದರೂ ಅನ್ಕೊಳ್ಳಿ, ಮಾತಾಡಲಿ, ಬಟ್ ನಿಮಗೆ ಗೊತ್ತಿರಲಿ, ನೀವು ಮಾಡ್ತಾ ಇರೋ ಕೆಲಸ ಪ್ರಾಮಾಣಿಕವಾಗಿದೆಯಾ. ನೀವು ಕೊಟ್ಟು ನಾನು ಮೋಸ ಹೋದೆ ಅಂತ ಅನ್ಕೊಂಬೇಡಿ, ಕೊಟ್ಟು ಭಗವಂತನಿಗೆ ನೀವು ಹತ್ರ ಆಗ್ತಾ ಇದ್ದೀರಾ, ಇದು ನಿಜವಾಗ್ಲೂ ಸಾಧ್ಯ. ಇಸ್ಕೊಂಡವರು ಫೇಸ್ ಮಾಡ್ತಾರೆ. ನಾನು ಮಾಡಲಿ ಅಂತ ಶಾಪ ಹಾಕೋದು ಬೇಡ, ಮಾಡ್ತಾರೆ. ಅವನ ಮುಂದೆ ಯಾರು ಕೋಡಂಗಿ ಆಗಕ್ಕಾಗಲ್ಲ, ಕರೆಕ್ಟ್ ಅಲ್ಲ? ಅವನು ಯಾವತ್ತಿದ್ರೂ ವೀರಭದ್ರನೇ, ಅವನ ಮುಂದೆ ನಾವು ತಲೆ ಬಗ್ಸ್ಲೇಬೇಕು. ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಲೈಫಲ್ಲೂ ಸಾಕಷ್ಟು ಎಕ್ಸ್ಪೀರಿಯನ್ಸ್ ನಿಮಗೂ ಆಗಿರುತ್ತೆ, ಈಗಲೂ ಆಗ್ತಾ ಇರುತ್ತೆ. ಹಾಗಿದ್ರೆ ಇವತ್ತು ನಾವೇನು ಮಾಡಬೇಕು, ಅಫರ್ಮೇಷನ್ ಅಂದರೆ, ಇವತ್ತಿಂದ ನಾನು ಹಣಕಾಸಿನಲ್ಲಿ ಯಾರಿಗೂ, ಅಥವಾ ಬೇಡ, ಇವತ್ತಿಂದ ನಾನು ಹಣಕಾಸಿನಲ್ಲಿ ಪ್ರಾಮಾಣಿಕವಾಗಿರ್ತೀನಿ, ಕ್ಷಮಿಸ್ತೀನಿ, ನನ್ನ ಜೀವನದ ಮೇಲೆ ಗಮನಿಸ್ತೀನಿ. ಸಿಂಪಲ್, ಇವತ್ತಿಂದ ನಾನು ಹಣಕಾಸಿನ ವ್ಯವಹಾರದಲ್ಲಿ ಪ್ರಾಮಾಣಿಕವಾಗಿರ್ತೀನಿ, ಇವತ್ತಿಂದ ನಾನು ಹಣಕಾಸಿನ ವ್ಯವಹಾರದಲ್ಲಿ ಪ್ರಾಮಾಣಿಕವಾಗಿರ್ತೀನಿ, ಇವತ್ತಿಂದ ನಾನು ಹಣಕಾಸಿನ ವ್ಯವಹಾರದಲ್ಲಿ ಪ್ರಾಮಾಣಿಕವಾಗಿರ್ತೀನಿ ಅಂತ ನೀವಿವತ್ತು ಅಫರ್ಮೇಷನ್ ಮಾಡಿ ಅದರಂತೆ ಇರಿ. ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆ್ಯಕ್ಚುಲ್ ಆಗಿ ನಂಗೆ ತುಂಬ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು.
ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.